ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ. ಇಂದು ನಾನು ನಿಮಗೆ ಹೇಳಲು ಹೋಗುತ್ತಿರುವ ವಿಷಯ ಇಂದಿಗೂ ನಡೆಯುತ್ತಿರುವ ಒಂದು ದೊಡ್ಡ ಸ್ಕ್ಯಾಮ್ ಬಗ್ಗೆ. ಬನ್ನಿ ಶುರು ಮಾಡೋಣ. ಒಬ್ಬ ಭಾರತೀಯ ಹುಡುಗ, ವಯಸ್ಸು 30+. ಒಂದು ದಿನ ಅವನಿಗೆ ಒಂದು ಮೆಸೇಜ್ ಬರುತ್ತದೆ. ಅದು ಕೂಡ ಒಬ್ಬ ಹುಡುಗಿಯಿಂದ. ಆದರೆ ಆ ಮೆಸೇಜ್ ಕಳಿಸಿರುವವರು ನಿಜವಾದ ಹುಡುಗಿ ಅಲ್ಲ. ಅದು ಕಾಂಬೋಡಿಯಾನಲ್ಲಿ ಕುರಿತು ಸ್ಕ್ಯಾಮ್ ಮಾಡುತ್ತಿರುವ ಒಬ್ಬ ಸ್ಕ್ಯಾಮರ್. ಇದು ಸಣ್ಣ ಮಟ್ಟದ ಕೆಲಸ ಅಲ್ಲ. ಇದನ್ನು ಅವರು ಒಂದು ಕಂಪನಿ ತರ ಮಾಡ್ತಾರೆ. ಒಂದು ಲೀಗಲ್ ಆಫೀಸ್ ತರನೇ ಸೆಟಪ್ ಇರುತ್ತದೆ. ಎಲ್ಲವೂ ಸಿಸ್ಟಮ್ಯಾಟಿಕ್ ಆಗಿ ನಡೆಯುತ್ತದೆ. ಅವರು ಇಂಡಿಯನ್ ಹುಡುಗಿಯರ ಫೋಟೋಗಳನ್ನು ಬಳಸಿಕೊಂಡು ಫೇಕ್ ಐಡಿ ಕ್ರಿಯೇಟ್ ಮಾಡ್ತಾರೆ. ಅವು ಗೂಗಲ್ ಲೆನ್ಸ್ನಲ್ಲಿ ಕೂಡ ಸಿಗೋದಿಲ್ಲ. ಅಷ್ಟು ನೈಜವಾಗಿ ಮಾಡಿರ್ತಾರೆ. ನೋಡಿದ್ರೆ ನಿಜವಾದ ಹುಡುಗಿ ಅಂತ ಅನ್ಸುತ್ತೆ. ಇಂಡಿಯನ್ ಹುಡುಗಿಯರ ಫೋಟೋಗಳನ್ನು ಅವರು ಇನ್ಸ್ಟಾಗ್ರಾಮ್ನಿಂದ ತೆಗೆದುಕೊಳ್ಳುತ್ತಾರೆ. ಆಮೇಲೆ ಫೇಸ್ಬುಕ್, ಡೇಟಿಂಗ್ ಆಪ್ಸ್, ಮ್ಯಾಟ್ರಿಮೋನಿ ಸೈಟ್ಸ್ ಎಲ್ಲೆಡೆ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ. ನಂತರ ನಿಧಾನವಾಗಿ ವಾಟ್ಸ್ಆಪ್ಗೆ ಮಾತನ್ನು ಕರೆದೊಯ್ಯುತ್ತಾರೆ. ಮಧ್ಯರಾತ್ರಿ ಸಮಯದಲ್ಲಿ ಚಾಟ್ ಮಾಡ್ತಾರೆ. ಪ್ರತಿ ಮಾತು ಕೂಡ ತುಂಬಾ ನೈಜವಾಗಿರುತ್ತೆ. ನೋಡಿದ್ರೆ ನಿಜ ಅಂತ ನಂಬಬೇಕಾಗುತ್ತದೆ. ಹೀಗೆ ನಿಧಾನವಾಗಿ ನಿಮ್ಮ ವಿಶ್ವಾಸವನ್ನ ಗೆಲ್ಲುತ್ತಾರೆ. ಮೊದಲಿಗೆ ಕೇವಲ ಚಾಟ್ ಮೂಲಕ, ನಂತರ ವಿಡಿಯೋ ಕಾಲ್ ಕೂಡ ಮಾಡ್ತಾರೆ. ಆದರೆ ಅದು ನಿಜವಾದ ವಿಡಿಯೋ ಕಾಲ್ ಅಲ್ಲ. ಡೀಪ್ ಫೇಕ್ ಅಥವಾ AI ಮೂಲಕ ಮಾಡಿರುವ ಕಾಲ್. ಅದು ಕೂಡ ಕೇವಲ 1 ನಿಮಿಷ ಮಾತ್ರ. ನೀವು ನಂಬುವಷ್ಟು ಸಾಕು. ಆಮೇಲೆ ಸರಿಯಾದ ಸಮಯ ನೋಡಿಕೊಂಡು ಅವರು ತಮ್ಮ ಸ್ಕ್ಯಾಮ್ ಅನ್ನು ಶುರು ಮಾಡ್ತಾರೆ. ನಾನು ಟ್ರೇಡಿಂಗ್ ಮಾಡ್ತಿದ್ದೀನಿ, ಕ್ರಿಪ್ಟೋ, ಫಾರೆಕ್ಸ್, ಸ್ಟಾಕ್ ಮಾರ್ಕೆಟ್ನಲ್ಲಿ ತುಂಬಾ ಲಾಭ ಆಗ್ತಿದೆ, ನೀವು ಕೂಡ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಮೊದಲು ನೀವು ಇನ್ವೆಸ್ಟ್ ಮಾಡಿದ್ರೆ ಸ್ವಲ್ಪ ಪ್ರಾಫಿಟ್ ತೋರಿಸ್ತಾರೆ. ಅದರಿಂದ ನೀವು ಇನ್ನಷ್ಟು ನಂಬುತ್ತೀರಾ. ಇಷ್ಟು ಸುಲಭವಾ ಅಂತ ಅನ್ನಿಸ್ತದೆ. ಹೀಗೆ ನಿಧಾನವಾಗಿ ನೀವು ದೊಡ್ಡ ಮೊತ್ತದ ಹಣ ಇನ್ವೆಸ್ಟ್ ಮಾಡ್ತೀರಾ. ನಂತರ ಅವರು ಹೇಳ್ತಾರೆ, ಇನ್ನೂ ಹೆಚ್ಚು ಇನ್ವೆಸ್ಟ್ ಮಾಡಿದ್ರೆ ಇನ್ನೂ ಹೆಚ್ಚು ಲಾಭ, ಅಥವಾ ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತ. ಅಲ್ಲಿಂದ ಶುರು ಆಗುತ್ತೆ ನಿಜವಾದ ಸಮಸ್ಯೆ. ನೀವು ಎಲ್ಲ ಹಣ ಹಾಕಿದ ಮೇಲೆ ಅವರು ನಿಧಾನವಾಗಿ ನಿಮ್ಮನ್ನು ಇಗ್ನೋರ್ ಮಾಡ್ತಾರೆ. ವಿಡ್ರಾಲ್ ಕೇಳಿದ್ರೆ ಕೊಡೋದಿಲ್ಲ. ಆ ಹುಡುಗಿ ಕೂಡ ಕಾಣೆಯಾಗ್ತಾಳೆ. ಆಗ ನಿಮಗೆ ಅರ್ಥ ಆಗುತ್ತೆ ಇದು ಪೂರ್ಣ ಪ್ಲಾನ್ ಮಾಡಿದ ಸ್ಕ್ಯಾಮ್ ಅಂತ. ಟ್ರೇಡಿಂಗ್ ಅಕೌಂಟ್ ಕೂಡ ಫ್ರೀಸ್ ಆಗುತ್ತದೆ. ನಿಮ್ಮ ಹಣ ವಾಪಸ್ ಬರೋದಿಲ್ಲ. ಇಂತಹ ಸ್ಕ್ಯಾಮ್ಗಳು ಹಲವಾರು ವರ್ಷಗಳಿಂದ ನಡೆಯುತ್ತಿವೆ. ಮುಖ್ಯವಾಗಿ ಕಾಂಬೋಡಿಯಾನಲ್ಲಿ ಕುಳಿತು ಭಾರತೀಯರನ್ನ ಟಾರ್ಗೆಟ್ ಮಾಡುತ್ತಿದ್ದಾರೆ. ನಾಳೆ ನೀವು ಕೂಡ ಇದರಲ್ಲಿ ಬಲಿಯಾಗಬಹುದು. ಜಾಗ್ರತೆ ಇರಲಿ. ಇದಕ್ಕೆ ಹಿಂದೆ ಇರುವ ದೊಡ್ಡ ನೆಟ್ವರ್ಕ್ ಚೀನಾ ಸೇರದಲ್ಲೇ ಹಲವಾರು ದೇಶಗಳ ಸಂಪರ್ಕ ಹೊಂದಿದೆ. ಇಂಡಿಯಾದಿಂದ ಸ್ಕ್ಯಾಮ್ ಆಗಿರುವ ಹಣದಲ್ಲಿ ಸಮೂಹಾರು 30 US$ ಹಣ ಕಾಂಬೋಡಿಯಾದಲ್ಲೇ ಹರಿದಾಡುತ್ತಿದೆ ಅಂತ ಹೇಳಲಾಗುತ್ತಿದೆ. ಆ ಹಣವನ್ನ ಅವರು ಏಕೆ ಬಳಸುತ್ತಾರೆ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚು ವಿವರ ಬೇಕಾದ್ರೆ ಪಾರ್ಟ್ 2 ಅಂತ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಜಯ ಶ್ರೀರಾಮ.